ಹಲೋ ಹಾಲ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇನ್ನೇನು ಒಂದೇ ದಿನ ಬಾಕಿ ನವರಾತ್ರಿ ಶುರುವಾಗಲಿಕ್ಕೆ. ಸೊ ಎಲ್ಲ ಕಡೆ 9 ದಿನ ನಿಷ್ಠೆಯಿಂದ ಪೂಜೆ ಮಾಡ್ತಾ ಇರ್ತಾರೆ. ಸೊ ಎಲ್ರಿಗೂ ನವರಾತ್ರಿ ಹಬ್ಬದ ಇವತ್ತೇ ಶುಭಾಶಯ ಹೇಳ್ತಾ ಇದ್ದೀನಿ ಅಡ್ವಾನ್ಸಾಗಿ. ಸೊ ನಾವು 9 ದಿನ ಯಾವ್ಯಾವ ದೇವರಿಗೆ ಪೂಜೆ ಮಾಡ್ತೀವಿ, ಯಾವ್ಯಾವ ಕಲರ್ ಸೂಚಿಸುತ್ತೆ ಅಂತದ ನಾನು ಇವತ್ತು ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇ ದಿನ ಬಂದು ಗುರುವಾರ. ಸೊ ಶೈಲಪುತ್ರಿ ಯೆಲ್ಲೋ ಕಲರು. ಎರಡನೇ ದಿನ ಬಂದು ಬ್ರಹ್ಮಚಾರಿಣಿ ಗ್ರೀನ್ ಕಲರು. ಮೂರನೇ ದಿನ ಬಂದು ಚಂದ್ರಗತ ಗ್ರೇ ಕಲರು ಅಂದರೆ ಬೂದು ಬಣ್ಣ. ನಾಲ್ಕನೇ ದಿನ ಬಂದು ಕುಸುಮಾಂಡ ಆರೆಂಜ್ ಕಲರು ಅಂದರೆ ಕಿತ್ತಳೆ ಹಣ್ಣಿನ ಕಲರು. ಸೊ ಐದನೇ ದಿನ ಬಂದು ಸ್ಕಂದ ಮಾತಾ ವೈಟ್ ಕಲರು. ಆರನೇ ದಿನ ಕಾತ್ಯಾಯಣಿ ರೆಡ್ ಕಲರು. ಸೊ ಏಳನೇ ದಿನ ಬಂದು ಕಾಳರಾತ್ರಿ ಬ್ಲೂ ಕಲರು. ಎಂಟನೇ ದಿನ ಮಹಾಗೌರಿ ಪಿಂಕ್ ಕಲರು. ಸೊ 9ನೇ ದಿನ ಕಡೆ ದಿನ ಸಿದ್ಧಿರಾತ್ರಿ, ಇದು ಪರ್ಪಲ್ ಕಲರು. ನಿಮಗೆ ಅಕಸ್ಮಾತ್ ಗೊತ್ತಾಗಿಲ್ಲ ಅಂದರೆ ನಾನಿಲ್ಲಿ ಫೋಟೋ ಕೂಡ ಹಾಕಿದ್ದೀನಿ, ನೀವು ಅಲ್ಲಿ ನೋಡ್ಬೋದು. ಸೊ ಹಬ್ಬದ ದಿನ ಗುರುವಾರ ನಾನು ಬೆಳಿಗ್ಗೆ ಅಥವಾ ಸಾಯಂಕಾಲ ನೀವು ಅಖಂಡ ದೀಪ ಹಚ್ಚಬೇಕು 9 ದಿನ ಅಂದರೆ. ಸೊ ಈ ಥರದೊಂದು ದೊಡ್ಡ ದೀಪ ತೊಗೋಬೇಕಾಗುತ್ತೆ. ಅಂದರೆ ನೀವು ಪೂಜೆ ಮಾಡಿ ಶುರು ಮಾಡಿದಾಗ ಹಚ್ಚಿರೋ ದೀಪ ನಿಮಗೆ 9 ದಿನವರೆಗೂ ಉರಿಬೇಕು. ಸೊ ಅದನ್ನು ಅಖಂಡ ದೀಪ ಅಂತಾರೆ. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ದೀಪ ತೊಗೋಬೇಕು. ನೀವು ದೀಪನ ಯಾವುದೇ ಕಾರಣಕ್ಕೂ ನೋಡಿ ಈ ಥರ ಕೆಳಗಡೆ ನೀವು ತೋರಿಸ್ತೀನಿ ಅಲ್ವಾ, ಸೊ ಆ ಥರ ದಪ್ಪಾಗಿರೋದು ತೊಗೊಂಡ್ರೆ ಎಣ್ಣೆ ಸೋರೋದಿಲ್ಲ. ಸೊ ಹಾಗಾಗಿ ಈ ಥರ ತೊಗೋಬೇಕು ದೀಪ ದೊಡ್ಡದು. ಇದು ಬೆಳಗ್ಗೆ ನೀವು ಒಂದ್ಸಲ ಎಣ್ಣೆ ಹಾಕಿ ಇಟ್ಟರೆ ನೆಕ್ಸ್ಟ್ ದಿನವರೆಗೂ ಉರಿತಾ ಇರುತ್ತೆ ನೀಟಾಗಿ ನಿಧಾನಕ್ಕೆ. ಸೊ ಹಾಗಾಗಿ ದೀಪ ಮಧ್ಯದಲ್ಲಿ ಕಳ್ಳಬಾರ್ದು, ಅಂದರೆ ಹಾರೋಗಬಾರ್ದು. ಸೊ ಅದಕ್ಕೋಸ್ಕರ ನಾವಿಲ್ಲಿ ದೊಡ್ಡ ದೀಪನ ತೊಗೊಂಡು, ನೀವು ಹೊಸ್ದಾಗಿ ಏನಾದ್ರು ದೀಪ ತೊಗೊಂಡು ಬಂದಿರ ಅಂದರೆ ನೋಡಿ ಈ ಥರ ನೀರಿಂದ ಸ್ವಲ್ಪ ಒಂದು 2-3 ಸಲ ಡಿಪ್ ಮಾಡಬೇಕು. ಆ ನೀರಲ್ಲಿ ಡಿಪ್ ಮಾಡೋದ್ರಿಂದ ಅದು ಮಣ್ಣಲ್ಲಿ ಮಾಡಿರೋ ದೀಪ ಆಗಿರೋದ್ರಿಂದ ಅದು ಸ್ವಲ್ಪ ನೀರನ್ನ ಎಳ್ಕೊಳ್ಳುತ್ತೆ, ಅಂದರೆ ಅಬ್ಸರ್ವ್ ಮಾಡುತ್ತೆ. ಸೊ ದೀಪ ಬಾಳಿಕೆ ಬರುತ್ತೆ, ಇಲ್ಲಾಂದರೆ ಬೇಗ ಒಡೆದೋಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ದೀಪ ಈ ಥರ ಎಣ್ಣೆ ಒಂದು 2-3 ಸಲ ನೀರಲ್ಲಿ ಡಿಪ್ ಮಾಡಿ ಆದಮೇಲೆ, ಈ ಥರ ನೀರಿಂದ ಡಿಪ್ ಮಾಡಿ ಆದಮೇಲೆ ಸ್ವಲ್ಪ ಒಣಗಬೇಕು. ಸೊ ಒಣಗಿದಾದ್ಮೇಲೆ ಇದಕ್ಕೆ ಅರಿಶಿಣದಿಂದ ನೀಟಾಗಿ ಇದನ್ನು ಅರಿಶಿಣದಿಂದ ಬಳಿಬೇಕು. ಅಂದರೆ ಅರಿಶಿಣ ತಗೊಂಡು, ಇದು ತೇವಾಂಶ ಇರುತ್ತೆ, ಒಂದು 2-3 ಸಲ ನೀರಲ್ಲಿ ತೊಳೆದ್ರೆ ಹಾಗೆ ನೀರಿಗೆ ಹಾಕಿಟ್ರೂ ಪರವಾಗಿಲ್ಲ, ಒಂದು 1/2 ಅವರು. ಸೊ ನಾನು ನೆನೆಸಿಟ್ಟಿದ್ದೆ ಫಸ್ಟೇ, ಇವಾಗ ಒಂದು ಸಲ ನೀರಲ್ಲಿ ತೊಳೆದಿದ್ದೀನಿ. ಸೊ ಇವಾಗ ಫುಲ್ಲು ಅರಿಶಿಣನ ಇದಕ್ಕೆ ಹಚ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಹಾಕಿಡೋದ್ರಿಂದ ತುಂಬ ಒಳ್ಳೆಯದು. ನೀವು ಹಚ್ಚಿದ್ರೆ ಅಕಸ್ಮಾತಾಗಿ ನೀವು ಹಚ್ತಾ ಇದ್ದೀರಾ, ಪೂಜೆ ಶುರು ಮಾಡಿದ್ದೀರಾ ಅಂದ್ಕೊಂಡ್ರೆ ಈ ಥರ ಅಖಂಡ ದೀಪ ಹಚ್ಚೋದ್ರಿಂದ ತುಂಬಾ ಮನೆಗೆ ಒಳ್ಳೆಯದಾಗುತ್ತೆ, ಶಾಂತಿ ಇರುತ್ತೆ, ನೆಮ್ಮದಿ ಇರುತ್ತೆ, ಪೀಸ್ಫುಲ್ ಅನಿಸುತ್ತೆ ಮನೆಯಲ್ಲಿ. ಸೊ ಹಾಗಾಗಿ ಈ ಥರದ ಪೂಜೆ ಏನಾದ್ರು ನೀವು ಮಾಡ್ತೀರಾ ಅಂದರೆ ಈ ರೀತಿ ಮಾಡ್ಕೋಬೇಕಾಗುತ್ತೆ. ಇದು ಕೆಳಗಡೆ ನೀವು ಅಕ್ಕಿನ ಹಾಕಬೇಕು, ಯಾವುದೇ ಕಾರಣಕ್ಕೂ ಉಪ್ಪನ್ನ ಹಾಕಬೇಡಿ, ಅದು ಉಪ್ಪಿನ ದೀಪ ಆಗುತ್ತೆ. ಅಂದರೆ ದೃಷ್ಟಿಗೆ ಹಾಕುವಂಥ ದೀಪ, ಹಚ್ಚುವಂಥ ದೀಪ ಆಗುತ್ತೆ ಅದು. ಉಪ್ಪು ಹಾಕಿದ್ರೆ ಸಾಮಾನ್ಯವಾಗಿ ನೆಗೆಟಿವ್ ಎನರ್ಜಿ ಇರೋದನ್ನು ನಾವು ತೆಗಿಲಿಕ್ಕೆ ಅಂತ ಉಪ್ಪನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಾವು ಪೂಜೆಗೋಸ್ಕರ ಮಾಡ್ತಾ ಇರೋದಲ್ವ, ಸೊ ಹಾಗಾಗಿ ನವರಾತ್ರಿಗೆ ನಾವು ಅಕ್ಕಿ ಮೇಲೇ ಇಡಬೇಕು, ಮಡ್ಲಕ್ಕಿ ಅಂತಾರಲ್ವ. ಸೊ ಅಕ್ಕಿನ ಈ ಥರ ಒಳ್ಳೆಯದಕ್ಕೇ ಯೂಸ್ ಮಾಡೋದಲ್ವ. ಸೊ ಹಾಗಾಗಿ ಇಲ್ಲಿ ಅಕ್ಕಿನ ಯೂಸ್ ಮಾಡಬೇಕು. ಒಂದು ಪ್ಲೇಟ್ಗೆ ಹಿತ್ತಾಳೆ ಅಥವಾ ತಾಮ್ರ ಯಾವುದಾದ್ರೂ ಸರಿ, ಬೆಳ್ಳಿದಾದರೂ ಸರಿ, ಸೊ ಅದಕ್ಕೆ ಹಾಕ್ಕೊಂಡು ದೀಪನ ಹಚ್ಚಬೇಕಾಗತ್ತೆ. ಸೊ ನಾನು ಮುಂದೆ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ ಫುಲ್ಲು ಅರಿಶಿಣದಿಂದ ನೀಟಾಗಿ ಅರಿಶಿಣನ ಹಚ್ಕೋಬೇಕು. ನೋಡಿ ಈ ಥರ ಈಗ ಹಚ್ತಾ ಇದ್ದೀನಲ್ವ. ಸೊ ಈ ಥರ ನೀಟಾಗಿ ಹಚ್ಕೊಂಡು ನೀವು ದೀಪನ ನೀಟಾಗಿ ಇಟ್ಕೋಬೇಕಾಗತ್ತೆ. ಸೊ ಹಚ್ಚಿ ಒಂದು 5 ನಿಮಿಷ ಬಿಟ್ಟರೆ ಫುಲ್ ಡ್ರೈ ಆಗುತ್ತೆ, ಪುಡಿ ಎಲ್ಲ ಉದುರೋಗುತ್ತೆ, ನೀಟಾಗಿರುತ್ತೆ. ನೋಡಿ ಈ ಥರ ಇದು 9 ದಿನ ಆರೋಗದೆ ಇರೋ ಥರ ನೋಡ್ಕೋಬೇಕು. ಒಂದು 2 ಇಂಚ್ ಇದ್ದರೆ ನಿಮಗೆ ದೀಪದ್ದು ಏನು ಸಮಸ್ಯೆ ಬರಲ್ಲ. ಯಾಕೆಂದರೆ ಎಣ್ಣೆ ಫುಲ್ ಹಾಕಿರ್ತೀರಲ್ವ, ಸ್ವಲ್ಪ ದೊಡ್ಡ ಬತ್ತಿನ ಹಾಕಿಬಿಟ್ರೆ ನೀಟಾಗಿ ನಿಧಾನಕ್ಕೆ ಉರಿತಾ ಇರುತ್ತೆ. ಸೊ ಡೈಲಿ ಇದಕ್ಕೆ ಪೂಜೆ ಮಾಡಿ, ಸಾಮಾನ್ಯವಾಗಿ ಮಾಡ್ತೀವಿ ನವರಾತ್ರಿಯಲ್ಲಲ್ವ. ಸೊ ಡೈಲಿ ಪೂಜೆ ಮಾಡಿ ಒಂದು ನೈವೇದ್ಯ ಮಾಡಿದ್ರೆ ಆಯಿತು. ಸೊ 9ನೇ ದಿನ ಆದಮೇಲೆ ಒಬ್ಬೊಬ್ಬರು 10ನೇ ದಿನಕ್ಕೂ ಮಾಡ್ತಾರೆ ವಿಜಯದಶಮಿಗೆ. ಇಲ್ಲ 9ನೇ ದಿನ ಸಾಯಂಕಾಲ ಒಂದು 3 ಜನ ಅಥವಾ 5 ಜನಕ್ಕೆ ಕುಂಕುಮ ಕೊಟ್ಟು ಇದನ್ನು ಅಂದರೆ ಹಂಗೆ ಹಾರೋಗಕ್ಕೆ ಬಿಡುವಂಥದ್ದು. ಸೊ ಆಮೇಲೆ ಅದು ಹಾರೋದ್ರೂ ಏನು ಪ್ರಾಬ್ಲಮ್ ಇರಲ್ಲ. ಸೊ ಹಾಗಾಗಿ 9 ದಿನವರೆಗೂ ಇದನ್ನು ಹಾರದೇ ಇರೋ. ಇನ್ನೂ ಒಂದು ಹೇಳ್ತೀನಿ, ನಾವು 9 ದಿನ ಪೂಜೆ ಮಾಡ್ತಾ ಇದ್ದೀವಿ ಅಂತ ನೀವು ಆ ಕಲರೇ ಬಟ್ಟೆ ಹಾಕೋಬೇಕು, ಅಥವಾ ದುಡ್ಡು ಕೊಟ್ಟು ನಾವು ಆ ಕಲರ್ ಬಟ್ಟೆ ಇಲ್ಲಪ್ಪ 9ನೇ ದಿವಸದ್ದು, ಒಬ್ಬೊಬ್ರ ಹತ್ರ ಒಂದೊಂದು ಕಲರ್ ಇರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಇದ್ದರೆ ಓಕೆ, ಇಲ್ಲ ಅಂದರೆ ನೀವು ಅದನ್ನೇ ಹಾಕೋಬೇಕಂತ ಏನಿಲ್ಲ, ಬಳೆ ಆದ್ರೂ ಅದೇ ಕಲರ್ ಇದ್ರೂ ಪರವಾಗಿಲ್ಲ.
ಸೊ ಒಂದು ಯಾವ್ದಾದ್ರು ಒಂದು ನಿಮ್ಮ ಹತ್ರ ಆ ಕಲರ್ ಇದ್ರೆ ಸಾಕು, ಸ್ಟಿಕ್ಕರ್ ಆಗಲಿ ಬಳೆ ಆಗಲಿ ಏನೋ ಒಂದು ಆ ಥರ ಕಲರ್ ಹಾಕೊಂಡ್ರೂ ನಡೆಯುತ್ತೆ. ಸಾಮಾನ್ಯವಾಗಿ ಬಳೆ ಎಲ್ಲರ ಹತ್ರ ಕಲರ್ ಇರುತ್ತೆ. ಸೊ ಬಳೆ ಕೂಡ ನೀವು ವೇರ್ ಮಾಡ್ಬೋದು. ಡ್ರೆಸ್ ಇಲ್ಲ ಅಂತ ನಾವು ಅಂಗಡಿಗೆ ಹೋಗಿ ಅದೇ ಕಲರ್ ಹುಡುಕೊಂಡು ತೊಗೊಂಡು ಬಂದು ಹಾಕ್ಕೊಂಡು ದೇವ್ರನ್ನ ಮೆಚ್ಚೋ ಥರ ಮಾಡೋಕ್ಕೆ ಹೋಗಬೇಡಿ. ದೇವರು ಹೆಂಗಿದ್ರೂ ಹೊಲಿತಾಳೆ. ಸೊ ನಿಷ್ಠೆಯಿಂದ ಪೂಜೆ ಮಾಡಬೇಕು ಅಷ್ಟೇ ನೀಟಾಗಿ. ಸೊ ಒಬ್ಬೊಬ್ಬರು ಮಾಡ್ತಾರಪ್ಪ, ನನ್ನ ಹತ್ರ ಆ ಕಲರ್ ಎಲ್ಲ ತರಬೇಕು, ನಾಳೆ ಹಾಕೊಳಕ್ಕೆ ಈ ಕಲರ್ ಎಲ್ಲ ತರಬೇಕಂತ ನಾನು ತುಂಬ ಜನ ಅಬ್ಸರ್ವ್ ಮಾಡಿದ್ದೀನಿ. ಸೊ ನಿಮ್ಮ ಹತ್ರ ಏನಿರುತ್ತೆ ಅದರಲ್ಲೇ ಖುಷಿ ಪಡಬೇಕು. ಅದನ್ನೇ ನೀಟಾಗಿ ಮಡಿಯಿಂದ ಪೂಜೆ ಮಾಡಿದ್ರೆ ಎಲ್ಲ ದೇವರು ಎಲ್ಲರಿಗೂ ಹೊಲಿತಾರೆ. ಮನಸ್ಸಲ್ಲಿ ಒಳ್ಳೇದಿರಬೇಕು, ಪಾಸಿಟಿವ್ ಅಂತಾರಲ್ಲ, ಸೊ ಅದು ನಮ್ಮಲ್ಲಿದ್ದರೆ ಯಾರಿಂದನೂ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ದೇವರು ನನಗೆ ಹೀಗೆ ಮಾಡಿ ಅಂತ ಹೇಳೋದಿಲ್ಲ. ಸೊ ನಮ್ಮ ಪ್ರೀತಿಗೆ ನಮ್ಮ ಅನುಕೂಲಕ್ಕೆ ಹೆಂಗಿರುತ್ತೆ ಹಾಗೆ ನಾವು ಪೂಜೆ ಮಾಡ್ಬೋದು ಅಷ್ಟೇ. ನೋಡಿ ಫೈನಲಿ ಈ ಥರ ನಾನು ಅರಿಶಿನ ಎಲ್ಲ ಹಚ್ಚಿ ಅದು ಡ್ರೈ ಆದಮೇಲೆ ಅರಿಶಿನ ಕುಂಕುಮನ ಹಾಕಿ ಇಟ್ಟಿದ್ದೀನಿ. ಸೊ ನೀವಿಲ್ಲಿ ತಾಮ್ರದ್ದು ಅಥವಾ ಹಿತ್ತಾಳೆದು ಅಥವಾ ಬೆಳ್ಳಿದು ಅನುಕೂಲ ಇದ್ದರೆ ಬೆಳ್ಳಿದು ತೊಗೊಂಡು ಈ ಥರ ಪ್ಲೇಟ್ಗೆ ಸೊ ಅಕ್ಕಿನ ಹಾಕೋಬೇಕು. ಅಕ್ಕಿ ಹಾಕ್ಕೊಂಡು ಅದ್ರ ಮೇಲೆ ದೀಪನ ಇಡುವಂಥದ್ದು. ಸೊ ನಾನಿಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಅಂತ ಸ್ಟೀಲ್ ಚಿಕ್ಕದು ತೊಗೊಂಡಿದ್ದೀನಿ. ನಾನು ತೊಳೆದು ಅದು ಎಲ್ಲೋ ಒಂದು ಕಡೆ ಇಟ್ಟಿದ್ದೀನಿ, ಸಿಕ್ಕಿಲ್ಲ. ಸೊ ಹಂಗಾಗಿ ವೀಡಿಯೋಗೋಸ್ಕರ ಚಿಕ್ಕ ಸ್ಟೀಲ್ ಪ್ಲೇಟಲ್ಲೇ ಇಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಅಕ್ಕಿ ಮೇಲೆ ಈ ಥರ ದೀಪ ಇಟ್ಟು ಅದಕ್ಕೆ ಎಣ್ಣೆ ಮತ್ತು ಬತ್ತಿನ ಹಾಕಿದ್ರೆ ಸೊ 9 ದಿನವರೆಗೂ ಅದನ್ನು ಅಲುಗಾಡಿಸ್ಬಾರ್ದು. ಹಾಗೆಯೇ ಅದು ಏನು ಹೋಗ್ಲಿಕ್ಕೂ ಬಿಡಬಾರ್ದು, ಕಳ್ಳು ಹೋಗಬಾರ್ದು. ಸೊ ಹಾಗಾಗಿ ನಾವು ನೀಟಾಗಿ ಇಡುವಾಗಲೇ ನೀಟಾಗಿ ಅದನ್ನು ಸೆಟ್ ಮಾಡಿ ಬಿಟ್ಬಿಡಬೇಕು. ಸೊ ನೋಡಿ ಈ ಥರ ಒಂದು ಪೂಜೆ ಮಾಡೋದ್ರಿಂದ ನಮಗೂ ಮನಸ್ಸಿಗೆ ಒಂದು ನೆಮ್ಮದಿ ಇರುತ್ತೆ. ಸೊ ನಮ್ಮನೇಲಿ ಯಾವ ರೀತಿ ಪೂಜೆ ಮಾಡ್ತೀವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಾನು ಇದನ್ನು ಗುರುವಾರ ಶುರು ಮಾಡ್ತೀನಿ. ಗುರುವಾರ ಬೆಳಗ್ಗೆನೇ ಪೂಜೆ ಮಾಡಿದ್ರೆ ಇನ್ನು ಬೆಳಗ್ಗೆ ಸಾಯಂಕಾಲ ಒಂದೊಂದು ಪೂಜೆ ಇರುತ್ತೆ. ಸೊ 9ನೇ ದಿನಕ್ಕೆ ಕ್ಲೋಸ್ ಮಾಡ್ಬೋದು, ಇಲ್ಲ 10ನೇ ದಿನಕ್ಕೆ ವಿಜಯದಶಮಿ ದಿವಸ ಕೂಡ ನೀವು ವಿಜಯದಶಮಿ ದಿನ ಕೂಡ ನೀವು ಲಾಸ್ಟ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.